ಅದರ ಅವಶ್ಯಕತೆಯೂ ಇಲ್ಲ. ಮತ್ತು ಅದರಲ್ಲೂ ಶಿಕ್ಷಣ ಫ್ರೀ ಎಲ್ಲರಿಗೂ ಆಗಿಬಿಟ್ಟಿದಪ್ಪ ಅಂದ್ರೆ ಈ ಸುಳ್ಳು ಸರ್ಟಿಫಿಕೇಟ್ ಹುಟ್ಟುವಂಥ ಪ್ರಮೇಯನೇ ಬರೋದಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಹೌದು, ಶಿಕ್ಷೆ ಇರಬೇಕು ಮಾಡಬೇಕಲ್ಲ ಸರಿ, ಅದೇ ಕಾರಣ ಸರ್ಕಾರದ ಕರ್ತವ್ಯಗಳು ಸಹಿತ ಇಲ್ಲಿ ನಾವು ಜ್ಞಾಪಿಸ್ಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಇದಕ್ಕೆ ಮದ್ದ. ಅದನ್ನ ಬಿಟ್ಟು ನೀವು ಯಾವುದೇ ಶಿಕ್ಷಕಗಳು ಮತ್ತೊಬ್ರು ಯಾರೋ ಏನೋ ಮಾಡಿ ಒಂದಿಷ್ಟು ಅವಕಾಶ ಪಡ್ಕೊಳ್ಳೋಂಥ ಸಾಧ್ಯತೆಗಳು ಇನ್ನೂ ಅದಾವೆ, ಇಲ್ಲಂತಲ್ಲ. ಆದರೂ ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಇಂಥವ್ರ ಹಾವಳಿ ಕಡಿಮೆ ಆಗ್ಬೋದು. ಇದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂದ್ರೆ ನಮ್ಮ ದಲಿತ ಬಾಂಧವ್ರ ಮೇಲೆ ಆಗಿರ್ಬೋದು ಅಥವಾ ಕೆಳಜಾತಿ ಜನರ ಮೇಲೆ ಆಗಿರ್ಬೋದು ಮೇಲೆ ದಾಳಿಗಳಾಗ್ತಾಯಿರ್ತಾವೆ. ಅದರಲ್ಲೂ ದಲಿತರಿಗೆ ಮತ್ತು ಎಸ್ ಟಿ ಅಂದರೆ ಆದಿವಾಸಿಗಳ ಮೇಲೆ ನಡೆಯುವಂಥವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿ ತರಬೇಕು ಅನ್ನುವಂಥದ್ದು ಮಾತು. ಯಾಕಂದ್ರೆ ಇಲ್ಲಿ ಒಂದು ನಾವು ಸಂಖ್ಯೆಗಳು ಸಿಗ್ತಾ ಇದ್ದಾವಪ್ಪ ಅಂತಂದ್ರೆ 2023ರಿಂದ ಪರಿಶಿಷ್ಟರ ಮೇಲೆ ದೌರ್ಜನ್ಯ ಪ್ರಕರಣಗಳು ಇಲ್ಲಿವರೆಗೆ 6635 ಆಗಿದಾವೆ. ದೌರ್ಜನ್ಯದಿಂದ ಅವ್ರನ್ನ ಬಡಿದು ಮತ್ತೇನು ಮಾಡೋದು, ಅವ್ರಿಗೆ ಅಪಮಾನ ಮಾಡೋದು, ಜಾತಿಗಳ ನಿಂದನೆ ಮಾಡೋದು, ಏನಾದರೂ ಮಾಡ್ತಾ ಇರ್ಸೋದು ಇಂಥವು ಎಷ್ಟಾಗ್ಯಾರಿ 6635 ಆಗ್ಯಾವ. ದೋಷಾರೋಪ ಪಟ್ಟಿ ಇದರಲ್ಲೇ ದೋಷಾರೋಪ ಅವ್ರು ಅದಾರಪ್ಪ ಅನ್ನುವಂಥ ಆರೋಪ ಪಟ್ಟಿಯನ್ನು ತಯಾರು ಮಾಡಿ ಸಲ್ಲಿಸಿದ್ದು ಪೊಲೀಸರು 4912 ಆಗಿದ್ದಾವೆ. ಇನ್ನು 60 ದಿನಗಳ ಒಳಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಪ್ರಕರಣ ಆ್ಯಕ್ಚುಲಿ 60 ದಿವಸದೊಳಗೆ ಘಟನೆಯಾದ ಅವ್ರ ನಿಂದನೆ ಆಗಿರ್ಬೋದು, ಬಡದಾಗಿರ್ಬೋದು, ಮತ್ತೇನಾಗಿರ್ಬೋದು ಅದಾದ ಕೇವಲ 60 ದಿನದೊಳಗೆ ಒಂದು ದಾಖಲೆ ಮಾಡ್ಕೋಬೇಕಂತ ಇರ್ತದೆ. ಆದರೆ ಇವು 4149 ಪ್ರಕರಣಗಳು 60 ದಿನದೊಳಗೆ ಸಲ್ಲಿಕೆ ಆದಂಥವು ಇನ್ನುಳಿದು ಆಗಿಲ್ಲ ಅಂತ. ಶಿಕ್ಷೆ ಯಾದ ಪ್ರಕರಣಗಳು ಇಷ್ಟರೊಳಗೆ 6635 ಶಿಕ್ಷೆ ಆಗಿದ್ದು ಬರೀ 36 ಮಂದಿಗೆ. ಮುಂದೆ ತನಿಖಾ ಹಂತದಲ್ಲಿರುವ 679 ತನಿಖಾ ಹಂತ ಆಗಿದ್ದಾವಂತ. ಅದರ